ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಅನಗತ್ಯವಾಗಿ ಕಾಂಗ್ರೆಸ್ ಈ ವಿಚಾರವನ್ನು ಲಂಬಿಸ್ತಾ ಇದೆ. ಪ್ರಧಾನಮಂತ್ರಿಗಳ ಟ್ವೀಟನ್ನು ಕೂಡ ನೀವು ತೋರಿಸ್ತೀವಿ. ಕಾಂಗ್ರೆಸ್ನ ದುರುದ್ದೇಶಪೂರಿತ ಸುಳ್ಳುಗಳನ್ನು ಬೇಕು ಅಂತ ಹೇಳ್ತಾ ಇದೆ. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದನ್ನು ತಪ್ಪಾಗಿ ತಿಳ್ಕೊಂಡಿದೆ ಕಾಂಗ್ರೆಸ್. SC ST ಸಮುದಾಯಗಳನ್ನು ಅವಮಾನಿಸಲಿಕ್ಕೆ ಸಾಧ್ಯವಿರುವಂಥ ಎಲ್ಲ ಕೊಳಕು ತಂತ್ರಗಳಲ್ಲಿ ಕಾಂಗ್ರೆಸ್ ನಿರತವಾಗಿದೆ ಅಂತ ಕಿಡಿಕಾರಿದ್ದಾರೆ ಪ್ರಧಾನಿ ಮೋದಿ. ನಾವು ಅವರ ಟ್ವೀಟನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಇಕೋಸಿಸ್ಟಮನ್ನು ಹಾಳು ಮಾಡ್ತಾ ಇದೆ, ಏನು ಎತ್ತ, ಇದನ್ನು ತಪ್ಪಾಗಿ ತಿಳ್ಕೊಂಡಿದೆ. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದನ್ನು ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸುವಂಥ ಪ್ರಯತ್ನ ಪಡ್ತಾ ಇದೆ. SC ST ಸಮುದಾಯಗಳನ್ನು ಅವಮಾನಿಸಲಿಕ್ಕೆ ಸಾಧ್ಯವಿರುವಂಥ ಎಲ್ಲ ಕೊಳಕು ತಂತ್ರಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಮತ್ತು ಅದರ ಕೊಳೆತ ಪರಿಸರ ವ್ಯವಸ್ಥೆಯು ತಮ್ಮ ದುರುದ್ದೇಶಪೂರಿತ ಸುಳ್ಳುಗಳು ಹಾಗೂ ಹಲವಾರು ವರ್ಷಗಳ ದುಷ್ಕೃತ್ಯಗಳನ್ನು ಮರೆಮಾಡಬಹುದು ಅಂತ ಭಾವಿಸಿದ್ದಾರೆ ಕಾಂಗ್ರೆಸ್ಸಿನ ಸದಸ್ಯರುಗಳು. ಇದು ತಪ್ಪು. SC ST ಸಮುದಾಯಗಳನ್ನು ಅವಮಾನಿಸಲಿಕ್ಕೆ ಸಾಧ್ಯವಿರುವಂಥ ಎಲ್ಲ ಕೊಳಕು ತಂತ್ರಗಳನ್ನು ಅದು ಪ್ರಯೋಗಿಸ್ತಾ ಇದೆ ಅಂತ ಕೂಡ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ಅಮಿತ್ ಶಾ ಲೋಕಸಭೆಯಲ್ಲಿ ಹೇಳಿದಂಥ ಮಾತು, ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಹೆಸರು ಬಳಸುವಂಥದ್ದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಪದೇ 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 ಅಂಬೇಡ್ಕರ್ 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 ಅಂತಾರೆ. ಈ ರೀತಿ ಏನಾದರೂ ದೇವ್ರ ಧ್ಯಾನ ಮಾಡಿಬಿಟ್ಟಿದ್ದರೆ ಸ್ವರ್ಗ ಪ್ರಾಪ್ತಿ ಆಗಿಬಿಡ್ತಿತ್ತು ಅನ್ನುವಂಥ ಮಾತನ್ನು ಅವ್ರು ಹೇಳಿದರು.